ದೋಸ್ತಿ ಸರ್ಕಾರದ ಮಂತ್ರಿಗೆ ಕಾದಿದೆ ಮಹಾ ಸಂಕಷ್ಟ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಮಿನಿಸ್ಟರ್ ರಾಜೀನಾಮೆ ನೀಡದೆ ಬೇರೆ ದಾರಿಯೇ ಇಲ್ಲ. ಮಿನಿಸ್ಟರ್ ರಾಜೀನಾಮೆ ನೀಡಿದ್ರೆ ಸರ್ಕಾರಕ್ಕೂ ಇನ್ನಷ್ಟು ಸಂಕಷ್ಟ ಎದುರಾಗಲಿದೆ. ಮಿನಿಸ್ಟರ್ ರಾಜೀನಾಮೆ ನೀಡಲೇಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಈ ಮಿನಿಸ್ಟರ್ ರಾಜೀನಾಮೆ ನೀಡದೆ ಬೇರೆ ದಾರಿಯೇ ಇಲ್ಲದಂತ ಪರಿಸ್ಥಿತಿ ಎದುರಾಗಿದೆ. ದೋಸ್ತಿ ಸರ್ಕಾರದ ಮಂತ್ರಿಯೊಬ್ಬರಿಗೆ ಮಹಾ ಸಂಕಷ್ಟ ಕಾದಿದೆ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಸಿಕ್ಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ಸಂಕಷ್ಟ ಎದುರಾಗಿದೆ. ಎಸಿಬಿ ಮುಂದೆ 4 ಗುತ್ತಿಗೆದಾರರು ಹೇಳಿಕೆಯನ್ನ ನೀಡಿದ್ದಾರೆ. ಅಲೆಮಾರಿ ನಿಗಮದಿಂದ ಹಣ ಬಿಡುಗಡೆಗೆ ಲಂಚದ ಬೇಡಿಕೆ ಇಟ್ಟಿದ್ರು, 2 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂತ ಹೇಳಿಕೆಯನ್ನ ಗುತ್ತಿಗೆದಾರರು ನೀಡಿದ್ದಾರೆ. ಮೊದಲ ಕಂತಿನಲ್ಲಿ 25 ಲಕ್ಷ ಪಾವತಿಸಲು ಮುಂದಾಗಿದ್ರು. 25 ಲಕ್ಷವನ್ನ ಮೋಹನ್ ಎಂಬಾತನಿಗೆ ನೀಡಿದ್ದಾಗಿ ಗುತ್ತಿಗೆದಾರರು ಒಪ್ಪಿಕೊಂಡಿದ್ದಾರೆ. ಗುತ್ತಿಗೆದಾರರ ಹೇಳಿಕೆಯ ಮೇರೆಗೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನೋಟಿಸ್ ನೀಡಿ ವಿಚಾರಣೆ ನಡೆಸಲು ಎಸಿಬಿ ಅಧಿಕಾರಿಗಳು ಈಗಾಗಲೇ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಸೊ ಇದು ಖಚಿತವಾಗಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಉರುಳಾಗುವ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಇದು ಅವರ ಸಚಿವ ಸ್ಥಾನಕ್ಕೆ ಕುತ್ತು ಒದಗಿಸುವಂತ ಸಾಧ್ಯತೆಗಳು ಕೂಡ ಇದೆ. ಆ ಹಣಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳ್ತಿದ್ದಂತ ಸಚಿವರಿಗೆ ಗುತ್ತಿಗೆದಾರರ ಈ ಹೇಳಿಕೆ ಉರುಳಾಗತ್ತೆ. 25 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಒಟ್ಟು 2 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಮೊದಲ ಕಂತಿನಲ್ಲಿ 25 ಲಕ್ಷ ಹಣವನ್ನ ನೀಡುವಂತೆ ಸೂಚಿಸಿದ್ರು ಅನ್ನುವಂತಹ ಗುತ್ತಿಗೆದಾರರ ಹೇಳಿಕೆ ಹಿನ್ನೆಲೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ಎಸಿಬಿ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನೋಟಿಸ್ ಅನ್ನ ನೀಡಿ ವಿಚಾರಣೆ ನಡೆಸಲು ಎಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈ ವಿಚಾರ, ಅದರಲ್ಲೂ ಪ್ರಮುಖವಾಗಿ ಗುತ್ತಿಗೆದಾರರ ಈ ಹೇಳಿಕೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಸೊ ಇದು ಯಾವ ರೀತಿ ಅವರ ಸಚಿವ ಸ್ಥಾನಕ್ಕೆ ಕುತ್ತು ತರುವಂತಹ ಸಾಧ್ಯತೆಗಳಿದೆ, ಏನಿದೆ ಮಾಹಿತಿ ಅಭಿಷೇಕ್? ಮೊದಲನೇದಾಗಿ ಎಸಿಬಿ ಇಂದ ಒಂದು ನೋಟಿಸ್ ಕೂಡ ಹೋಗುತ್ತೆ ಪುಟ್ಟರಂಗ ಶೆಟ್ಟಿ ಅವರ ಮೇಲೆ. ಒಂದು ಎನ್ಕ್ವೈರಿಗೆ ಬರೋದಕ್ಕೆ ಹೇಳ್ತಾರೆ. ಯಾಕಂದ್ರೆ ಗುತ್ತಿಗೆದಾರನ್ನ ಈಗಾಗಲೇ ಅವರು ಒಂದು ವಿಚಾರಣೆ ಏನಂದ್ರೆ ಅವರ ಹೇಳಿಕೆಯನ್ನ ಈಗಾಗಲೇ ಪಡೆದುಕೊಂಡಿರುವಂತದ್ದು. ಏನು ಟೈಪಿಸ್ಟ್ ಏನಿದ್ದಾನೆ ಆತನ ಹೇಳಿಕೆ ಮೇರೆಗೆ ಅಂದ್ರೆ ಆತನ ವಿಚಾರಣೆ ವೇಳೆ ಸಾಕಷ್ಟು ಗುತ್ತಿಗೆದಾರರ ಒಂದು ಹೆಸರುಗಳನ್ನ ಕೂಡ ಬಾಯ್ಬಿಟ್ಟಿದೆ. ಹೀಗಾಗಿ ಆ ಗುತ್ತಿಗೆದಾರರನ್ನ ಎಸಿಬಿಗೆ ಕರೆಸಿ ಒಂದು ವಿಚಾರಣೆಯನ್ನು ಒಳಪಡಿಸಲಾಯಿತು. ಈ ಸಂದರ್ಭದಲ್ಲಿ 2 ಕೋಟಿಗೆ ಒಂದು ಡೀಲ್ ಆಗಿತ್ತು. ಅಲೆಮಾರಿ ನಿಗಮದಿಂದ ಈ ರೀತಿಯಾಗಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಈ ರೀತಿಯಾಗಿ 2 ಕೋಟಿ ರೂಪಾಯಿ ಕೊಡ್ಬೇಕು ಅನ್ನುವಂತ ಒಂದು ಡೀಲ್ ನಡೆದಿತ್ತು. ಹೀಗಾಗಿ ಮೊದಲ ಕಂತು ಅಂದ್ರೆ ಪ್ರಥಮ ಕಂತಾಗಿ 25 ಲಕ್ಷವನ್ನ ಕೊಡ್ಬೇಕು ಅಂತ ಒಂದು ಆರ್ಡರ್ ಅನ್ನ ಮಾಡಿದ್ರು. ಹೀಗಾಗಿ ನಾವು ಅವ್ರ ಕೈಲಿ ಅಂದ್ರೆ ಟೈಪಿಸ್ಟ್ ಮೋಹನ್ ಏನಿದ್ದಾನೆ ಅವನ ಕೈಲಿ ಕೊಟ್ಟಿದ್ವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಗುತ್ತಿಗೆದಾರರು ನೀಡಿದ್ರು. ಹೀಗಾಗಿ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಸಚಿವ ಏನಿಗೆ ಪುಟ್ಟರಂಗಣ ಏನಿದ್ದಾರೆ ಅವರಿಗೆ ಒಂದು ನೋಟಿಸ್ ಅನ್ನು ಕೊಡಲಾಗುತ್ತೆ. ನೋಟಿಸ್ ಕೊಟ್ಟು ಈ ಒಂದು ಹೇಳಿಕೆ ಅಂದ್ರೆ ವಿಚಾರಣೆ ವೇಳೆ ಗುತ್ತಿಗೆದಾರರು ಏನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಒಂದು ಹೇಳಿಕೆ ಮುಂದಿಟ್ಟು ಒಂದು ವಿಚಾರಣೆಯನ್ನ ನಡೆಸ್ತಾರೆ. ಅಕಸ್ಮಾತ್ ಅವ್ರದ್ದು ಏನಾದ್ರೂ ತಪ್ಪಿದ್ದಲ್ಲಿ, ಏನಾದ್ರೂ ಲಂಚದ ಬೇಡಿಕೆ ಇದ್ದಲ್ಲಿ ಅವರಿಗೆ ಸಾಕಷ್ಟು ಸಂಕಷ್ಟ ತರುವಂತಹ ಸಾಧ್ಯತೆ ಕೂಡ ತಡೆಯುವಂತಿಲ್ಲ. ಹೀಗಾಗಿ ತೊಂದರೆಗಳು ಕೂಡ ಆಗಬಹುದು. ಹೀಗಾಗಿ ಅವರಿಗೆ ಒಂದು ಗುತ್ತಿಗೆದಾರರ ಹೇಳಿಕೆ ಮೇಲೆ ಒಂದು ನೋಟಿಸ್ ಅನ್ನ ಕೊಡಲಾಗುತ್ತೆ ಪುಟ್ಟರಂಗಣ್ಣ ಅವರಿಗೆ. ಸದ್ಯ ಈ ಒಂದು ಪ್ರೋಸೆಸ್ ಏನಿದೆ ಅಂದ್ರೆ ಎಸಿಬಿ ನಲ್ಲಿ ನಡೆದಂತಹ ಪ್ರೋಸೆಸ್ ಏನಿದೆ, ಮೋಹನ್ ಕೊಟ್ಟಿರುವಂತಹ ಹೇಳಿಕೆ ಮತ್ತೆ ಗುತ್ತಿಗೆದಾರರು ನೀಡಿರುವಂತಹ ಹೇಳಿಕೆ ಅದೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಅವರಿಗೆ ನೋಟಿಸ್ ಸರ್ವ್ ಮಾಡಲಾಗುತ್ತೆ. ಸರ್ವ್ ಮಾಡಿದ ಬಳಿಕ ಅವರಿಂದ ಒಂದು ಏನು ಸಮರ್ಥನೆ ಅಂದ್ರೆ ಅವರಿಂದ ಒಂದು ಹೇಳಿಕೆಯನ್ನ ಪಡೆದುಕೊಂಡು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗಿದೆ. ಲಿಖಿತ. ಓಕೆ, ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸಿಬಿ ಗುತ್ತಿಗೆದಾರರ ಹೇಳಿಕೆಯನ್ನು ಪಡೆದಿದೆ. ಅದರಲ್ಲಿ ಈ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಒಂದು ಹೇಳಿಕೆಯನ್ನು 4 ಗುತ್ತಿಗೆದಾರರು ನೀಡಿದ್ದಾರೆ. 2 ಕೋಟಿ ಹಣ ನೀಡಲಿಕ್ಕೆ ಬೇಡಿಕೆ ಇಟ್ಟಿದ್ರು. ಮೊದಲ ಕಂತಿನಲ್ಲಿ 25 ಲಕ್ಷ ನೀಡಿದ್ದಾಗೆ ಅವರು ಹೇಳಿಕೆ ನೀಡಿರುವಂಥದ್ದು. ಇದು ಸಚಿವರ ಸ್ಥಾನಕ್ಕೆ ಕುತ್ತು ತರುವಂಥ ಸಾಧ್ಯತೆ ಇದೆ.
ಇದು ಸಚಿವ ಪುಟ್ಟರಂಗ ಶೆಟ್ಟಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂತಲೇ ಹೇಳ್ಬಹುದಾಗಿದೆ. ಎಸಿಬಿ ಮುಂದೆ 4 ಗುತ್ತಿಗೆದಾರರು ಹಾಜರಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಅಲೆಮಾರಿ ನಿಗಮದಿಂದ ಹಣ ಬಿಡುಗಡೆಗೆ ಲಂಚದ ಬೇಡಿಕೆಯನ್ನು ಇಟ್ಟಿದ್ರು, 2 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ಹೇಳಿಕೆಯನ್ನು ಗುತ್ತಿಗೆದಾರರು ನೀಡಿದ್ದಾರೆ. ಮೊದಲ ಕಂತಿನಲ್ಲಿ 25 ಲಕ್ಷ ಹಣ ಪಾವತಿಸಲು ಮುಂದಾಗಿದ್ರು. 25 ಲಕ್ಷ ಹಣವನ್ನು ಮೋಹನ್ ಎಂಬಾತನಿಗೆ ನೀಡಿದ್ದಾಗಿ ಗುತ್ತಿಗೆದಾರರು ಹೇಳಿದ್ದಾರೆ. ಗುತ್ತಿಗೆದಾರರ ಈ ಹೇಳಿಕೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ಉರುಳಾಗುತ್ತೆ ಮತ್ತು ಗುತ್ತಿಗೆದಾರರ ಹೇಳಿಕೆಯನ್ನು ಆಧರಿಸಿ ಪುಟ್ಟರಂಗ ಶೆಟ್ಟಿ ಅವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ನೋಟಿಸನ್ನು ನೀಡಿ ವಿಚಾರಣೆ ನಡೆಸಲು ಎಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ಹಣ ಸಿಕ್ಕಂಥ ಸಂದರ್ಭದಲ್ಲಿ ಆ ಹಣಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ಹೇಳಿ ನುಣುಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಚಿವರು ಮಾಡಿದರು. ಆದರೆ ಇದೀಗ ಗುತ್ತಿಗೆದಾರರು ನೀಡಿರುವಂಥ ಒಂದು ಹೇಳಿಕೆ ಏನಿದೆ, ಇದು ಸಹಜವಾಗೇ ಸಚಿವರ ಸ್ಥಾನಕ್ಕೆ ಕುತ್ತು ತರುವಂಥ ಸಾಧ್ಯತೆಗಳಿದೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಕೂಡ ಇದರ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಾಗ್ದಾಳಿಯನ್ನು ಕೂಡ BJP ನಡೆಸಿತ್ತು ಮತ್ತು ಎಷ್ಟೇ ಈ ವಿಚಾರವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಇದು ಒಂದು ದೊಡ್ಡ ರಿಮಾರ್ಕ್ ಆಗಿ ದೋಸ್ತಿ ಸರ್ಕಾರಕ್ಕೆ ಪರಿಣಮಿಸಿತು. ಇನ್ನು ಈ ಒಂದು ವಿಚಾರವಾಗಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರನ್ನು ಕರೆದು ಸಿದ್ದರಾಮಯ್ಯನವರು ಕೂಡ ವಾರ್ನ್ ಮಾಡಿದ್ರು. ಈ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ಥಾನಕ್ಕೆ ಕುತ್ತು ಬಂದರೂ ಆಶ್ಚರ್ಯವಿಲ್ಲ, ಸಚಿವ ಸ್ಥಾನವೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾದರೂ ಆಶ್ಚರ್ಯವಿಲ್ಲ, ಮುಂದಿನ ಬೆಳವಣಿಗೆಗಳನ್ನು ಗಮನಿಸಿ ಕ್ರಮ ತೆಗೆದುಕೊಳ್ಳೋದಾಗಿ ಕೂಡ ಹೇಳಿದರು ಮತ್ತು ಇದನ್ನು BJP ರಾಜಕೀಯವಾಗಿ ಲಾಭ ಮಾಡಿಕೊಳ್ಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ನೀಡಿದರು. ಸೊ ಈಗ ಗುತ್ತಿಗೆದಾರರ ಈ ಒಂದು ಹೇಳಿಕೆ ಏನಿದೆ, ಗುತ್ತಿಗೆದಾರರೇ ಎಸಿಬಿ ಮುಂದೆ ಹೇಳಿರುವಂಥ ಒಂದು ಹೇಳಿಕೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ಮತ್ತಷ್ಟು ಉರುಳಾಗುವಂಥ ಸಾಧ್ಯತೆ ಇದೆ. ಇದು ಖಂಡಿತವಾಗ್ಲೂ ಅವರಿಗೆ ಮತ್ತಷ್ಟು ಸಂಕಷ್ಟವನ್ನು ತಂದೊಡ್ಡುತ್ತೆ. ಈಗಾಗಲೇ ಎಸಿಬಿ ಕೂಡ ಸಚಿವರಿಗೆ ನೋಟಿಸ್ ನೀಡುವ ಸಲುವಾಗಿ ಸಿದ್ಧತೆಯನ್ನು ನಡೆಸಿಕೊಳ್ತಿದೆ. ಗುತ್ತಿಗೆದಾರರ ಹೇಳಿಕೆ ಹಿನ್ನೆಲೆ ಸಚಿವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಸಚಿವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಲು ಎಸಿಬಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 4 ಗುತ್ತಿಗೆದಾರರು ಎಸಿಬಿ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಪುಟ್ಟರಂಗ ಶೆಟ್ಟಿಗೆ ನೀಡಿರುವಂತಹ ಹಣ ಇದಾಗಿದೆ. 2 ಕೋಟಿ ಹಣಕ್ಕೆ ಲಂಚದ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು. ಅದರಲ್ಲಿ ಮೊದಲ ಕಂತಿನಲ್ಲಿ 25 ಲಕ್ಷ ಹಣವನ್ನು ಮೋಹನ್ ಮೂಲಕ ತಲುಪಿಸುವ ಕಾರ್ಯ ಮಾಡಿದ್ವಿ, ಮೋಹನ್ ಎಂಬಾತನಿಗೆ ಹಣವನ್ನು ನೀಡಿದ್ವಿ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಗುತ್ತಿಗೆದಾರರ ಈ ಹೇಳಿಕೆಯನ್ನು ಆಧರಿಸಿ ಸಚಿವರಿಗೆ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಲಿಕ್ಕೆ ಎಸಿಬಿ ಸಿದ್ಧತೆಯನ್ನು ನಡೆಸುತ್ತಿದೆ.